ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಳೆ ಸಾಂಬಾರು ಮಾಡೋದು ನೋಡೋಣ ಬನ್ನಿ. ಒಂದು ಸಿಂಪಲಾಗಿರೋ ಬೇಳೆ ಸಾರು. ಕುಕ್ಕರ್ಗೆ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ, ಮತ್ತು ಮಸೂರದ ದಾಲು, ಇದು ಆರೆಂಜ್ ಕಲರ್ ಇರುತ್ತೆ ಬೇಳೆ, ಇದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ. ಒಂದು ಸ್ಪೂನಷ್ಟು ಹೆಸರು ಬೇಳೆ ಇದು ನೋಡಿ, 3 ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳೆದ್ಬಿಟ್ಟು ಹೆಸರು ಬೇಳೆ ಜಾಸ್ತಿ ಹಾಕ್ಬೇಡಿ, ಒಂದು ಸ್ಪೂನಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋಣ ನೋಡಿ. ನುಗ್ಗೆಕಾಯಿ, ಹೀರೆಕಾಯಿ, ಕ್ಯಾರೆಟು, ಬದನೆಕಾಯಿ, ಮೂಲಂಗಿ, ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ತೊಂಡೆಕಾಯಿ ಹಾಕ್ಕೊಂಡಿದ್ದೀನಿ, ಬೀನ್ಸು, ಇಷ್ಟು ತರಕಾರಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಸಣ್ಣ ಈರುಳ್ಳಿ ಹಾಕ್ಕೊಬೇಕು, ಚೆನ್ನಾಗಿರುತ್ತೆ ಸಾಂಬಾರು, ಇನ್ನಷ್ಟು ಸೂಪರಾಗಿರುತ್ತೆ ಬೇಳೆ ಸಾರು ನೋಡಿ. ಈರುಳ್ಳಿ ಸುಟ್ಬಿಟ್ಟು ಒಂದು ಹಾಕ್ಕೊತೀವಿ ನೋಡಿ. ಜಾರಿಗೆ ತೆಂಗಿನಕಾಯಿ ತುರಿ, ಟೊಮೊಟೊ 2, ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು, ಹೋಮ್ ಮೇಡ್ ಸಾಂಬಾರು ಪುಡಿ, ಅದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸುಟ್ಟಿರೋ ಈರುಳ್ಳಿ ಅದು ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಸುಟ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಸಾಂಬಾರು. ಇದೊಂಥರ ಬೇರೆ ಥರ ಟೇಸ್ಟ್ ಇರುತ್ತೆ ಸುಟ್ಬಿಟ್ಟು ಹಾಕ್ಕೊಂಡ್ರೆ ನೋಡಿ. ಇದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ. ರುಬ್ಬಿರೋದಾಗಿದೆ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ರುಬ್ಬಿರೋದಂಥದ್ದು ಮಸಾಲ ಹಾಕ್ಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಗಮ್ಮನಂಗೆ. ಅದೆಲ್ಲ ಹಸಿದೇ ರುಬ್ಬಿದ್ದೀವಲ್ಲ, ಟೊಮೊಟೊ, ತೆಂಗಿನಕಾಯಿ ತುರಿ ಎಲ್ಲ ಅದು ಎಣ್ಣೆಗೆ ಹಾಕ್ಬಿಟ್ಟು ಹುರ್ಕೊಳ್ಳೋಣ ಒಂದು ಸ್ವಲ್ಪ ಚೆನ್ನಾಗಿ ಗಮ್ಮಂತೆ ನೋಡಿ. ಇವಾಗ ತರಕಾರಿ ತೊಳೆದಿರೋದು ಹಾಕ್ಕೊಳ್ಳೋಣ ನೋಡಿ. ಬೇಯಿಸಿರೋ ಬೇಳೆ ಯಾವಾಗ 2 ವಿಸಿಲ್ ಕೂಗಿಸ್ಕೊಂಡಿದ್ದೀವಲ್ಲ ಆ ಬೇಳೆ ಹಾಕ್ಕೊಳ್ಳೋಣ ನೋಡಿ. ತರಕಾರಿ ಬೇಳೆ ಎಲ್ಲ ಹಾಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ ತರಕಾರಿ ಎಲ್ಲ, ಅದಕ್ಕೆ ಬೇಳೆ ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ. ತರಕಾರಿ ಒಂದೇ ವಿಸಿಲ್ಗೆ ಬೆಂದೋಗುತ್ತೆ. ಆಮೇಲೆ ಮಸಾಲ ತರಕಾರಿ ಎಲ್ಲ ಹಾಕ್ಕೊಂಡು ಕೂಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಇದಾಗಿದೆ. ಹುಣಸೆ ಹುಳಿ ಸ್ವಲ್ಪ, ಹುಣಸೆಹಣ್ಣು ಹಾಕಬೇಕು. ಟೊಮೊಟೊ ಹಾಕಿದ್ದೀವಿ 2, ಅದಕ್ಕೆ ಸ್ವಲ್ಪ ಹುಣಸೆ ಹುಳಿನೂ ಹಾಕಬೇಕು ನೋಡಿ. ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ಚೆನ್ನಾಗಿರುತ್ತೆ ಬೇಳೆ ಸಾರು. ಯಾವ ಸಾಂಬಾರು ತಿಂದರೆ ಏನು, ಬೇಳೆ ಸಾಂಬಾರು ರುಚಿನೇ ಬೇರೆ ಎಲ್ಲ ನೋಡಿ. ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಸಾಕು. ಆಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಮುದ್ದೆ ಜೊತೆ ಅಂತೂ ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.